ಸ್ನೇಹಿತರೆ, ಇವತ್ತು ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯನ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ. ನಾನು ಸುಮ್ಮನೆ ಇದ್ದೆ, ಆದರೆ ಯಾವಾಗ ದೇಶದಲ್ಲಿನ ವಿಚಿತ್ರ ಬದಲಾವಣೆ ಆಗೋಕೆ ಶುರುವಾಯ್ತೋ, ಹರೆಯದ ಮಕ್ಕಳ ಮನಸ್ಸಿನ ನಡವಳಿಕೆ ವ್ಯತ್ಯಾಸ ಆಗೋಕೆ ಹೋಯ್ತೋ, ಆಗಲೇ ನನಗೆ ಅನಿಸೋಕೆ ಶುರುವಾಯ್ತು ಇದು ಗಂಭೀರವಾದ ಸಮಸ್ಯೆ ಅಂತ. ಅಷ್ಟಕ್ಕೂ ನಾನಿಲ್ಲಿ ಹೇಳೋಕೆ ಹೊರಟಿರೋದು ಜಂಗಮವಾಣಿ ಅಲಿಯಾಸ್ ಮೊಬೈಲ್. ಸ್ನೇಹಿತರೆ, ನಿಮ್ಮ ಹತ್ರ ಗಂಭೀರವಾದ ಸಮಸ್ಯೆಗೆ ಕಾರಣವಾದ ವಿಷಯದ ಬಗ್ಗೆ ಹೇಳೋಕ್ಕೂ ಮುನ್ನ ಈ ಮೊಬೈಲ್ ಬಗ್ಗೆ ಒಂದಿಷ್ಟು ವಿಚಾರವನ್ನ ಹೇಳ್ಬಿಡ್ತೀನಿ. ಮೊಬೈಲ್ ಅನ್ನೋದು ಮಾನವನ ಜೀವನ ಶೈಲಿಯ ಬದಲಾವಣೆಗೆ ಅತಿ ಸೂಕ್ಷ್ಮವಾದ ಕಾರಣ. ಪ್ರಪಂಚದ ಮೂಲೆ ಮೂಲೆಯಲ್ಲೂ ಆಗುಹೋಗುಗಳನ್ನು ಅಂಗೈಯಲ್ಲಿ ನೋಡುವ ಹಾಗೂ ಆಶ್ಚರ್ಯ ಸಂಗತಿಗಳನ್ನು ತಿಳಿದುಕೊಳ್ಳುವ ಮಹಾಯಂತ್ರ. ಈಗಿನ ಕಾಲಮಾನದಲ್ಲಿ ಬುದ್ಧಿವಂತ ಅಂತ ಕರೆಸಿಕೊಳ್ಳಬೇಕಾದರೆ ಕೈಯಲ್ಲಿ ಮೊಬೈಲ್ ಇರಲೇಬೇಕು, ಅದರಲ್ಲಿಯೂ ಸ್ಮಾರ್ಟ್ಫೋನ್, ಐಫೋನ್ ಇರಲೇಬೇಕು. ಮನುಷ್ಯ ತಾನು ಇದ್ದ ಸ್ಥಳದಿಂದಲೇ ನ್ಯೂಸ್ ನೋಡಬಹುದು, ಸಿನಿಮಾ ಹಾಡುಗಳನ್ನು ನೋಡಬಹುದು, ವಿದ್ಯಾಭ್ಯಾಸಕ್ಕಾಗಿ ಸಹಾಯವಾಗುವ ಹಾಗೂ ಕೆಲವು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಕಲಿಯಬಹುದು, ಸಾಧನೆಗೆ ಆಯ್ದುಕೊಳ್ಳುವ ಎಲ್ಲಾ ಕ್ಷೇತ್ರದ ಬಗ್ಗೆ ಮಾಹಿತಿ ಕಲೆ ಹಾಕಬಹುದು. ಇಲ್ಲಿ ಮುಖ್ಯವಾದ ವಿಷಯ ಏನೆಂದರೆ, ಕೂತಲ್ಲೇ ಮೊಬೈಲಲ್ಲಿ ಆಟ ಆಡಬಹುದು. ಆದರೆ ಅದೇ ಆಟ ಹೆಚ್ಚು ಬಳಕೆಯಾದಲ್ಲಿ ಆಗುವ ಕೆಟ್ಟ ಪರಿಣಾಮಗಳೇ ಇವತ್ತಿನ ಮಾನವನ ಮನಸ್ಸಿನ ಚಿತ್ತವನ್ನು ನಾಶ ಮಾಡಿ ಬುದ್ಧಿಯ ಸೀಮಿತವನ್ನು ಕಳೆದುಕೊಂಡು ಅರೆಹುಚ್ಚನಂತೆ ವರ್ತಿಸುತ್ತಿರುವುದು. ಅದರಲ್ಲಿ ಹೊಸದಾಗಿ ಪರಿಚಯವಾದ ಗೇಮ್ ಪಬ್ಜಿ, ಪ್ಲೇಯರ್ ಅನ್ನೋನ್ಸ್ ಬ್ಯಾಟಲ್ ಗ್ರೌಂಡ್. ಹೈಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಮಕ್ಕಳು ಮಾಡಿರೋ ಪೋಷಕರವರೆಗೂ ಎಲ್ಲರ ಕೈಯಲ್ಲಿ ಇದೇ ಪಬ್ಜಿ. ಇದೊಂದು ಗೇಮ್ ಎಷ್ಟು ಅಡಿಕ್ಟ್ ಆಗಿದೆ ಅಂದ್ರೆ, ಸ್ಕೂಲು ಕಾಲೇಜ್ಗೆ ಹೋಗೋ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳದೆ ಸದಾ ಕಾಲ ಪಬ್ಜಿ ಆಡ್ಕೊಂಡು ಕೂತ್ಬಿಡ್ತಾರೆ. ಪಬ್ಲಿಕ್ ಪಾರ್ಕ್ನಲ್ಲಿ, ಫಂಕ್ಷನ್ಗಳಲ್ಲಿ, ಬಂಧುಗಳ ಮನೆಗೆ ಹೋದಲ್ಲಿ ಎಲ್ಲಂದರಲ್ಲಿ ಕೈಗೆ ಮೊಬೈಲ್, ಅದರಲ್ಲಿ ಪಬ್ಜಿ ಇದ್ಬಿಟ್ರೆ ಮುಗೀತು. ಆಕಾಶ ಭೂಮಿ ಒಂದಾದ್ರೂ ಗೊತ್ತಾಗೋದಿಲ್ಲ, ಅಷ್ಟು ಮಗ್ನವಾಗಿ ಬಿಡ್ತಾರೆ. ಸ್ನೇಹಿತರೆ, ಈ ಪಬ್ಜಿ ಅನ್ನೋದು ಮಲ್ಟಿಪ್ಲೇಯರ್ ಆನ್ಲೈನ್ ಶೂಟರ್ ಗೇಮ್. ಈ ಪಬ್ಜಿ ಕಣ್ಣು ಹಿಡಿದಿದ್ದು ಐರಿಷ್ ಮೂಲದವನಾದ ವ್ಯಕ್ತಿ ಬ್ರೆಂಡನ್ ಗ್ರೀನ್. ಹುಟ್ಟಿದ್ದು 1976ರಲ್ಲಿ ಬೆಲೆಶನಾನ್, ಐರ್ಲೆಂಡ್ ಅಲ್ಲಿ. ಮೊದಲು ಡಿಜೆ ಆಗಿ, ಫೋಟೋಗ್ರಾಫರ್ ಆಗಿ ಕೆಲಸ ಆಸಕ್ತಿ ಶುರು ಮಾಡಿದ ಗ್ರೇನ್ ನಂತರ ಸಾವ್ ಪಾಲೋದಲ್ಲಿ ತನಗೆ ಇದ್ದ ಆಸಕ್ತಿ ಅಂದ್ರೆ ವೆಬ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಪ್ರಾರಂಭ ಮಾಡ್ತಾನೆ. ಈತನ ಕೆಲಸವನ್ನ ನೋಡಿ ಸೋನಿ ಆನ್ಲೈನ್ ಎಂಟರ್ಟೈನ್ಮೆಂಟ್ ಅನ್ನೋ ಕಂಪನಿ ಇವನಿಗೆ ಕೆಲಸ ಕೊಡುತ್ತೆ. ಅಲ್ಲಿ ಜಸ್ಟ್ ಸರ್ವೈವ್ ಕಿಂಗ್ ಆಫ್ ದಿ ಕಿಲ್ ಅನ್ನೋ ಗೇಮ್ ಕ್ರಿಯೇಟ್ ಮಾಡೋದ್ರಲ್ಲಿ ಗ್ರೀನ್ ಸಹಾಯ ಮಾಡ್ತಾನೆ. ನಂತರ ಜಾಪನೀಸ್ ಫಿಲ್ಮ್ ಬ್ಯಾಟಲ್ ರಾಯಲ್ ಅನ್ನೋ ಚಿತ್ರದ ಸ್ಫೂರ್ತಿ ಪಡೆದ ಟೀಮ್ ಆರ್ಮಾ 3 ಅನ್ನೋ ಗೇಮ್ ಅನ್ನು ಸೃಷ್ಟಿ ಮಾಡ್ತಾರೆ. ಆ ಗೇಮಲ್ಲೂ ಕೂಡ ಗ್ರೇನ್ ಮಹತ್ವವಾದ ಪಾತ್ರವನ್ನು ವಹಿಸಿರ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಬೇರೆ ಬೇರೆ ಕೋಡ್ ಆಫ್ ಗೇಮ್ಸ್ ಬಗ್ಗೆ ಮಾಹಿತಿ ಕಲೆ ಹಾಕಿ ತಾನೇ ಏಕೆ ಹೊಸದಾದ ಗೇಮ್ ಸೃಷ್ಟಿಸಬಾರದು ಅಂತ ಯೋಚಿಸ್ತಾನೆ. ಆಗಲೇ ದಕ್ಷಿಣ ಕೊರಿಯಾದ ವಿಡಿಯೋ ಗೇಮ್ ಕಂಪನಿ ಬ್ಲೂ ಹೋಲ್ನ ಅಂಗಸಂಸ್ಥೆಯಾದ ಪಬ್ಜಿ ಕಾರ್ಪೊರೇಷನ್ ಅಂತ ಮಾಡಿಕೊಂಡು ಅದರ ಮುಖಾಂತರ ಸೃಷ್ಟಿ ಮಾಡಿದ್ದೆ ಈ ಪಬ್ಜಿ. ಡಿಸೆಂಬರ್ 20, 2017ರಂದು ಬಿಡುಗಡೆಯಾಯಿತು. ಇದಕ್ಕೆ ಸ್ಫೂರ್ತಿಯಾಗಿದೆ ದ ಹಂಗರ್ ಗೇಮ್ಸ್ ಅನ್ನೋ ಚಿತ್ರ. ಗೆಳೆಯರೇ, ಈ ಪಬ್ಜಿ ಅನ್ನೋದು ಒಂದು ಕಿಲ್ಲರ್ ಇನ್ಸ್ಟಿಂಕ್ಟ್ ಗೇಮ್. ಆಟದ ಪ್ರತಿ ಹಂತದಲ್ಲೂ ವೇಗ, ಶೈಲಿ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಇದಕ್ಕೆ ಅಡಿಕ್ಟ್ ಆಗೋದು. 100 ಆಟಗಾರರಿಂದ ಸೀಮಿತ ಪ್ರದೇಶದಲ್ಲಿ ಶುರುವಾಗೋ ಈ ಆಟ ಬೇಕಾದ ಆಯುಧಗಳನ್ನ ಹುಡುಕುತ್ತಾ ಎದುರಾಳಿಗಳನ್ನ ಹೊಡೆದುರುಳಿಸುವುದೇ ಈ ಆಟ. ಇದರಲ್ಲಿ ಸ್ನೈಪರ್ಗಳಿರುತ್ತೆ, ವೆಹಿಕಲ್ಸ್ ಇರುತ್ತೆ, ಗ್ರೆನೇಡ್, ಶಾರ್ಟ್ ಗನ್, ಕ್ರಾಸ್ ಬೋ ಅಂತಹ ವೆಪನ್ಸ್ಗಳಿರುತ್ತೆ. ಆದರೆ ಆಟನ ಆಟದ ತರಾನೇ ಆಡಬೇಕು. ಅದರಲ್ಲೂ ಮೊಬೈಲಲ್ಲಿ ಆಡೋದ್ರಿಂದ ಎಷ್ಟು ಆಡಬೇಕನ್ನೋ ತಿಳಿದಿರ್ಬೇಕಲ್ವಾ. ದಿನದಲ್ಲಿ ಅರ್ಧ ಗಂಟೆನೋ ಅಥವಾ 1 ಗಂಟೆನೋ ಮೊಬೈಲ್ ಗೇಮ್ ಆಡಿ ಮೈಂಡ್ ರಿಫ್ರೆಶ್ ಅಂತ ಮಾಡ್ಕೋಬಹುದು. ಆದರೆ ಅದೇ ವಿಪರೀತವಾಗಿ ಹೋದಾಗ ಅದರ ಫಲಿತಾಂಶ ಕೂಡ ಬೇರೆನೇ ಆಗಿರುತ್ತೆ. ಈ ಪಬ್ಜಿ ಆಟಕ್ಕೆ ಅಡಿಕ್ಟ್ ಆಗಿ ಬಲಿಯಾದವರ ಸಂಖ್ಯೆ ಏರ್ತಾನೆ ಇದೆ. ತೆಲಂಗಾಣದಲ್ಲಿ 20 ವರ್ಷದ ಹುಡುಗನೊಬ್ಬ ಸತತವಾಗಿ 45 ದಿನಗಳ ಕಾಲ ಈ ಪಬ್ಜಿ ಆಡಿ ಕುತ್ತಿಗೆ ನೋವಾಗಿ ಆಸ್ಪತ್ರೆಯಲ್ಲಿ ಗುಡ್ ಬೈ ಹೇಳ್ತಾನೆ. ಆಡ್ತಾ ಆಡ್ತಾ ಕುತ್ತಿಗೆಯ ನರಗಳು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿ ಹೋಗುತ್ತೆ. ಜಿಮ್ ಟ್ರೇನರ್ ಒಬ್ಬನು ಆಡ್ತಾ ಆಡ್ತಾ ತನ್ನ ಮಾನಸಿಕ ಸಮತೋಲನವನ್ನ ಕಳೆದುಕೊಂಡಿರುವುದು ಹೇಳಲಾಗದ ಸಂಗತಿ. ಮಹಾರಾಷ್ಟ್ರದಲ್ಲಿ ತಮ್ಮನಿಂದಲೇ ಅಣ್ಣನ ಕೊಲೆ, ದೆಹಲಿಯಲ್ಲಿ ಮಗನಿಂದಲೇ ತಂದೆ ತಾಯಿ ತಂಗಿಯ ಕೊಲೆ, ಹೇಳ್ತಾ ಹೋದಷ್ಟು ಲೆಕ್ಕಗಳೇ ಮೀರ್ತವೆ. ನಾನಿಷ್ಟೆಲ್ಲ ಹೇಳೋಕೆ ಕಾರಣ ಏನ್ ಗೊತ್ತಾ? ಮೊನ್ನೆಯಷ್ಟೇ ಬೆಳಗಾವಿಯಲ್ಲಿ ನಡೆದ ಒಂದು ದುರ್ಘಟನೆ.
ಪಬ್ಜಿ ಆಡಬೇಡ ಅಂದಿದ್ದಕ್ಕೆ ಮಗನೊಬ್ಬ ತನ್ನ 61 ವರ್ಷದ ರಿಟೈರ್ಡ್ ಪೊಲೀಸ್ ಅಪ್ಪನ ತಲೆಯನ್ನೇ ಕತ್ತರಿಸಿ ಇಡೀ ರಾತ್ರಿ ಎಲ್ಲ ಅಪ್ಪನ ಶವನ ಮುಂದೆ ಗೇಮ್ ಆಡ್ತಾ ಕೂತಿದ್ದ. ಯಾಕೆ ಹೀಗೆ ಗೊತ್ತಾ? ದಿನಪೂರ್ತಿ ದುಡಿದು ಬರೋದು, ಬಂದ ಮೇಲೆ ಟಿವಿನೋ, ಫೇಸ್ಬುಕ್, ವಾಟ್ಸ್ಆಪ್, ಯೂಟ್ಯೂಬ್ ಅಂತ ಕಾಲ ಕಳೆದ್ಬಿಡ್ತೀವಿ. ಒಬ್ರಿಗೊಬ್ರು ಮುಖ ಕೊಟ್ಟು ಮನಸ್ಸು ಬಿಚ್ಚಿ ಮಾತಾಡೋದು ತುಂಬಾ ಕಡಿಮೆ. ನಾವಿಬ್ರು ಆದ್ರೆ ನಮಗೊಂದು, ಯಾಮ ಹರಿದ್ರೆ ಇನ್ನೊಂದು ಅನ್ನೋ ಮನಸ್ಥಿತಿ ಇರೋ ಕಾಲ ಇದು. ಇನ್ನು ಹಠ ಮಾಡೋ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಿಸಿ ಕೂಡಿಸ್ಬಿಟ್ರೆ ಅವರ ಪಾಡಿಗೆ ಅವರು, ಇವರ ಪಾಡಿಗೆ ಇವರು ಅವರದ್ದೇ ಆದ ಲೋಕದಲ್ಲಿ ಕಳೆದೋಗಿ ಬಿಡ್ತಾರೆ. ಇದೇನಾ ನಾವು ಬದುಕೋ ಜೀವನ? ಸಾಹಿತ್ಯ ಲೋಕದ ಬಗ್ಗೆ ಆಸಕ್ತಿ ಇಲ್ಲ, ತಂತ್ರಜ್ಞಾನದ ವಿಷಯ ಬಗ್ಗೆ ಕುತೂಹಲ ಇಲ್ಲ, ಸಂಸ್ಕೃತಿಯ ಬಗ್ಗೆ ಒಲವು, ಸಾಧನೆಯ ಬಗ್ಗೆ ಛಲವು ಎಲ್ಲವೂ ಮೊಬೈಲ್ ಸ್ಕ್ರೀನ್ ಮೇಲೆ ಹೆಬ್ಬಟ್ಟಿನಿಂದ ತಿದ್ದಿರೋದರಲ್ಲೇ ಮುಳುಗೋಗಿರ್ತೀವಿ. ನನಗೆ ಸಂಬಂಧಿಕರ ಮನೆಗೆ ಹೋದಾಗ ಅವರ ಮಕ್ಕಳು ಫೋನ್ ಹಿಡಿದುಕೊಂಡು ಆಟ ಆಡೋದನ್ನ ನೋಡಿದ್ರೆ ಮಕ್ಕಳಿಗಲ್ಲ, ಅವರ ಪೋಷಕರ ಕಪಾಳಕ್ಕೆ 4 ಬಿಗಿಯಷ್ಟು ಕೋಪ ಬರುತ್ತೆ. ಯಾಕಂದ್ರೆ ಮನೆಗೆ ಬಂದ ಅತಿಥಿಗಳನ್ನ, ಹಿರಿಯರನ್ನ ಹೇಗೆ ಗೌರವಿಸಬೇಕು ಅನ್ನೋ ಕನಿಷ್ಠ ಜ್ಞಾನವನ್ನು ಕೂಡ ಕಲಿಸಿರೋದಿಲ್ಲ. ಬಂಧುತ್ವದ ಬೆಲೆಯ ಬಗ್ಗೆ ತಿಳಿ ಹೇಳಿರೋದಿಲ್ಲ. ಆ ಮಕ್ಕಳಿಗೆ ಅಣ್ಣ, ಅಕ್ಕ, ಚಿಕ್ಕಪ್ಪ, ದೊಡ್ಡಪ್ಪ ಹೀಗೆ ಭಾವನೆಗಳ ಅರಿವೇ ಇರೋದಿಲ್ಲ. ಈಗಂತೂ ಸಂಬಂಧಿಕರು ಭೇಟಿಯಾಗೋದೇ ಕಡಿಮೆ. ನಾವು ಹೋದ್ರೆ ಅವರು ಬರ್ತಾರೆ, ಅವರು ಬಂದ್ರೆ ನಾವು ಹೋಗ್ಬೇಕು, ಈ ತಾಪತ್ರಯೇ ಬೇಡ, ನಮ್ಮ ಪಾಡಿಗೆ ನಾವು ಅಂತ ಸುಮ್ಮನಾಗಿ ಬಿಡೋ ಮನಸ್ಸುಗಳು. ಹೀಗಾಗಿ ಮಕ್ಕಳ ಮನಸ್ಸಿನಲ್ಲಿ ನಾನು, ನನ್ನದು ಅನ್ನೋ ಸ್ವಾರ್ಥ ತುಂಬುತ್ತೆ, ಅಹಂಕಾರ ಮೂಡುತ್ತೆ, ಹಠ ಮಾಡುವ ಮನಸ್ಥಿತಿ ಉಂಟಾಗುತ್ತೆ. ಮನಸ್ಸಿನ ಭಾವನೆಗಳ ಏರಿಳಿತದ ವ್ಯತ್ಯಾಸದ ತಿಳಿಯದೆ ಒಂಟಿಯಾಗಿ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡು ಅಂಧಕಾರದಲ್ಲಿ ಮುಳುಗಬೇಕಾಗುತ್ತದೆ. ಗೆಳೆಯರೇ, ಇದು ನನ್ನ ಅಭಿಪ್ರಾಯ. ಈ ವಿಚಾರದ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದು ನಿಮಗೆ ಬಿಟ್ಟಿದ್ದು. ಬಾಂಧವ್ಯ, ಕ್ರೀಡೆ, ಸಾಹಿತ್ಯ, ತಂತ್ರಜ್ಞಾನದ ಪರಿಚಯ ಕೊಡ್ತೀರೋ ಅಥವಾ ಮೊಬೈಲ್ ಫೋನ್ ಕೊಟ್ಟು ಮೂಲೆ ಕೂಡಿಸಿ ನಿಮಗೆ ಮುಳ್ಳಾಗೋ ಹಾಗೆ ಬೆಳೆಸ್ತಿರೋ? ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಬಿಟ್ಟಿದ್ದು. ಜೈ ಹಿಂದ್, ಜೈ ಕರ್ನಾಟಕ.